ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಫುಲ್ ಖುಷಿ ಆಗ್ತಿದೆ, ಏಕೆಂದರೆ ಎಷ್ಟೋ ವರ್ಷದ ಕನಸು ಮನೆ ಕಟ್ಟಬೇಕಂತೇಳಿ ಎಲ್ಲರಿಗೂ ಆಸೆ ಇರುತ್ತೆ. ಆ ಖುಷಿನಲ್ಲೇ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡಿದೆ. ನಮ್ಮದು ಬಂದು ಒಂದು ಹಳ್ಳಿ. ಸೊ ಇದು ಎಷ್ಟೋ ವರ್ಷ ಕನಸು 25 ವರ್ಷ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮ ಅವರು ಮದುವೆಯಾಗಿ 25 ವರ್ಷ ಆಯಿತು. ಸೊ ಅವ್ರ 25 ವರ್ಷದ ಕನಸು ಮತ್ತು ನನಗೂ ಆಸೆ ಇದ್ದಿದ್ದು. ಸೊ ಹೊಸ ಮನೆ ಕಟ್ಟಬೇಕಂತೇಳಿ ಕಟ್ಟಿದ್ವಿ ಹಳ್ಳಿನಲ್ಲೇ. ಸೊ ಅದು ಗೃಹಪ್ರವೇಶ ಆಗಿತ್ತು. ಗೃಹಪ್ರವೇಶ ಆಗಿ ಹಾಗೇನೇ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಇದು ನಮ್ಮ ಮನೆ 23-27 ಇದೆ ಸೈಟ್, ಅಂದರೆ ಮನೆ ಕಟ್ಟಿರೋದು 23-27. ಸೊ ಕೆಳಗಡೆ ಒಂದು ರೂಮು ಮತ್ತು ಒಂದು ಬಾತ್ರೂಮು, ಓಪನ್ ಕಿಚನ್ ಇದೆ. ಮತ್ತು ಮಿಕ್ಕಿದ್ದು ಸ್ಪೇಷಿಯಸ್ ಜಾಗನ ನಾವು ಹಾಲಿಗೆ ಬಿಟ್ಟಿದ್ದೀವಿ. ಅದಾದಮೇಲೆ ಇದು ಓಪನ್ ಕಿಚನ್ ಇದೆ. ಓಪನ್ ಕಿಚನ್ಗೆ ಆರ್ಚ್ ಡಿಸೈನ್, ವುಡ್ ವರ್ಕಲ್ಲಿ ಆರ್ಚ್ ಡಿಸೈನ್ ಮಾಡಿಸಿದ್ವಿ. ಸೊ ಗೃಹಪ್ರವೇಶ ಆಗಿ 2 ದಿನ ಆಗಿತ್ತು ಅಷ್ಟೇ, ಯಾಕಂದರೆ ಶುಕ್ರವಾರ ಗೃಹಪ್ರವೇಶ ಆಗಿತ್ತು. ಅದು ಪೂಜೆ ಕೂಡ ಇದು ಮಾಡಿಲ್ಲ, ಯಾಕಂದರೆ ಅವರು ಶುಕ್ರವಾರ ಆಗಿರೋದ್ರಿಂದ ದೇವರೆಲ್ಲ ತೆಗಿಯೋದು ಬೇಡ, ಸಂಡೇ ತೆಗಿಯೋಣ ಮತ್ತು ಮರುಪೂಜೆ ಮಾಡಿ ತೆಗಿಯೋಣ ಅಂತೇಳಿ ಹಾಗೆ ಇಟ್ಟಿದ್ರು. ನಾವು ಹಾಗೆ ಪೂಜೆ ಕಂಟಿನ್ಯೂ ಮಾಡ್ತಾಯಿದ್ವಿ. ಇದು ರೂಮಿಗೆ ವುಡ್ ವರ್ಕ್ ಎಲ್ಲ ಮುಗಿಸಿದ್ವಿ. ಸೊ ನಮಗೇನಂತ ಐಡಿಯಾ ಇತ್ತು ಅಂತ ಅಂದರೆ, ಗೃಹಪ್ರವೇಶ ಆದಮೇಲೆ ಏನು ಕೆಲಸನೂ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಗೃಹಪ್ರವೇಶಕ್ಕಿಂತ ಮುಂಚೆನೇ ಮುಗಿಸೋಣ ಅಂತೇಳಿ ಎಲ್ಲ ಮುಗಿಸಿದ್ವಿ. ನಮ್ಮದು ಗೃಹಪ್ರವೇಶ ಬಂದು 10th May 2024 ಆಗಿತ್ತು. ಇದು ವಿಡಿಯೋ ಕೂಡ ಆವಾಗಲೇ ಮಾಡಿದ್ದೆ. ಇದು ಬಾತ್ರೂಮ್, ಅಂದರೆ ಕೆಳಗಡೆ ಇರುವಂಥ ಬಾತ್ರೂಮು. ಸೊ ಇನ್ನೂ ಆ್ಯಸಿಡ್ ಕ್ಲೀನೆಲ್ಲ ಆಗಬೇಕಿತ್ತು, ಯಾಕಂದರೆ ಗೃಹಪ್ರವೇಶಕ್ಕೆ ಎಮರ್ಜೆನ್ಸಿಗೆ ಪೇಂಟು ಅದೆಲ್ಲ ಕೆಲಸ ಮುಗೀತು. ಹೊರಗಡೆನೂ ಕೂಡ ಟೈಲ್ಸ್ ಹಾಕ್ಸಿದ್ವಿ. ಅಂದರೆ ಮುಂದೆ 4 ಪಿಲ್ಲರ್ ಇದ್ದಿದ್ವು ನಾವು, ಅಂದರೆ ಸ್ಪೇಷಿಯಸ್ ಆಗಿರಲಿ ಜಾಗ ಅಂತ ಹೇಳಿ ನಾವು 4 ಪಿಲ್ಲರ್ ಹಾಕ್ಸಿದ್ವಿ. ಮುಂದೆನೂ ಕೂಡ ಟೈಲ್ಸ್ ಬೇಕಿತ್ತು. ಮನೆಯಲ್ಲೆಲ್ಲ ಗೃಹಪ್ರವೇಶ ಮುಗಿಸಿ ಪಾತ್ರೆ ಗೀತ್ರೆ ಬಟ್ಟೆ ಇದು ಎಲ್ಲ ಮಾಡ್ತಿದ್ರು. ನಿಮಗೆ ಮೇನ್ ಡೋರು ನಮಗೆ ಇಷ್ಟ ಆಗಿದೆ, ಯಾಕಂದರೆ ನಾವೊಂದು ಪ್ಯಾಟ್ರನ್ ಹಾಕ್ಕೊಂಡಿದ್ವಿ, ಇದೇ ಥರ ಬರಬೇಕು ಮೇನ್ ಡೋರ್. ಯಾಕಂದರೆ ಮನೆಗೆ ಫಸ್ಟು ಅಟ್ರ್ಯಾಕ್ಟ್ ಆಗೋದೇ ಮೇನ್ ಡೋರು. ಸೊ ಅದಕ್ಕೆ ಅಂತಲೇ ನಾವು ಎಷ್ಟು ಫುಲ್ಲು ತಲೆಗಿಡ್ಸ್ಕೊಂಡು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿ ಮಾಡಿ ಕೊನೆಗೆ ಸದ್ಯ ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದೇ ರೀತಿ ಮೇನ್ ಡೋರ್ ಆಯಿತು. ಗೃಹಪ್ರವೇಶ ಎಲ್ಲ ಚೆನ್ನಾಗಿ ಆಯಿತು. ಇದಾದಮೇಲೆ ಟೆರೇಸಲ್ಲಿ ಒಂದು ರೂಮ್ ಇದೆ, ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ವಿ. ಅದಾದಮೇಲೆ ಇಲ್ಲಿಗೂ ಕೂಡ ವುಡ್ ವರ್ಕ್ ಆಗಿದೆ. ಸೊ ನನಗೆ ವರ್ಕ್ ಪರ್ಪಸ್ಗೆ ಅಂತೇಳಿ ಟೇಬಲ್ಲು ಮತ್ತು ಇದು ಎಲ್ಲ ಹಾಕ್ಸಿದ್ವಿ. ಮತ್ತು ಇದು ಬೆಡ್ ಬಂದು ಹೈಡ್ರಾಲಿಕ್ ಇತ್ತು. ಮತ್ತು ಇಲ್ಲಿಗೂ ಕಬೋರ್ಡ್ ವರ್ಕ್ ಎಲ್ಲ ಮಾಡಿಸಿದ್ವಿ. ಮತ್ತು ಅಟ್ಯಾಚ್ ಬಾತ್ರೂಮು, ಅಂದರೆ ನಾರ್ಮಲ್ ಇರಲಿ, ಸುಮ್ಮನೆ ಕೆಳಗಡೆ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ ಅಂತೇಳಿ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ವಿ. ಮತ್ತು ನಮ್ಮದು ಏನು ಐಡಿಯಾ ಮಾಡಿದ್ದು ಅಂತ ಅಂದರೆ, ನಾವು ಟೆರೇಸಲ್ಲಿ ಕೂಡ ಟೈಲ್ಸ್ ಹಾಕ್ಸಿದ್ವಿ. ಯಾಕಂತ ಅಂದರೆ ಇವಾಗ ನೆಕ್ಸ್ಟು ಶೀಟ್ ಹಾಕಿದ್ರೆ ಟೆರೇಸಿಗೆ, ಸೊ ಏನೇ ಒಂದು ಫಂಕ್ಷನ್ ಆದ್ರೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಟೈಲ್ಸ್ ಎಲ್ಲ ಹಾಕ್ಸಿದ್ವಿ. ಸೊ ಇದು ಒಂದು ವಿಡಿಯೋ ಹಾಗೆ ಮಾಡಿದ್ದು. ಸೊ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಬೇಕಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.